ಕಳ್ಳರಿಗೆ ಕದಿಯೋಕೆ ಮನೆ ಆದ್ರೇನು, ದೇವಸ್ಥಾನ ಆದ್ರೇನು, ದರ್ಗಾ ಆದ್ರೇನು, ಹಣ ಸಿಕ್ಕರೆ ಸಾಕು ಎಲ್ಲಾದ್ರೂ ಕನ್ನ ಹಾಕ್ಲಿಕ್ಕೆ ಕಳ್ಳರು ರೆಡಿ ಇರ್ತಾರೆ. ಇಲ್ಲಾಗಿದ್ದು ಅದೇ, ಭಕ್ತರು ಕಾಣಿಕೆ ಹುಂಡಿಗೆ ಹಾಕಿ ಹೋದ್ರೆ ಕಳ್ಳರು ಆರಾಮಾಗಿ ಅದರಲ್ಲಿರುವಂತಹ ಹಣವನ್ನ ಎಗರಿಸ್ತಾರೆ. ಹಜರತ್ ಚಮನ್ ಶಾ ವಲಿ ದರ್ಗಾ ದಾವಣಗೆರೆ ಜಿಲ್ಲೆಯ ಹಳೇಬಾತಿ ಗ್ರಾಮದಲ್ಲಿರೋ ಈ ದರ್ಗಾಕ್ಕೆ ಪ್ರತಿದಿನ ನೂರಾರು ಭಕ್ತಾದಿಗಳು ಆಗಮಿಸುತ್ತಾರೆ. ಜಾತಿ ಭೇದವಿಲ್ಲದೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಆದ್ರೆ ಕಳ್ಳರ ಕಣ್ಣು ಈ ದರ್ಗಾ ಮೇಲೆ ಬಿದ್ದಿದೆ. ಹಗಲಲ್ಲಿ ಭಕ್ತರು ಹುಂಡಿಗೆ ಹಣ ಹಾಕಿದ್ರೆ ಸಂಜೆಯಾಗ್ತಿದ್ದಂತೆ ಕಳ್ಳರು ಎಂಟ್ರಿ ಕೊಡ್ತಾರೆ. ಈ ಚಾಲಾಕಿ ಕಳ್ಳರದ್ದೇ 2-3 ತಂಡಗಳಿದೆ. ಇವತ್ತು ಒಂದು ತಂಡ ಬಂದ್ರೆ ನಾಳೆ ಮತ್ತೊಂದು ತಂಡ ಬರುತ್ತೆ. ದರ್ಗಾ ಬಾಗಿಲು ಹಾಕಿಕೊಂಡು ಹೊರಗೆ ಕಾಯಲು ಒಬ್ಬ ಇರ್ತಾನೆ. ಒಳಗಡೆ ಇಬ್ಬರು ಸಣ್ಣ ತಂತಿ ಬಳಸಿ ಹುಂಡಿಯಿಂದ ನೋಟುಗಳನ್ನ ಎಳಿತಾರೆ. ಪ್ರತಿದಿನ ಸಾವಿರಾರು ರೂಪಾಯಿ ಜೇಬಿಗೇರಿಸಿಕೊಂಡು ಏನು ತಿಳಿದವರಂತೆ ಹೋಗ್ತಾರೆ. ಆದ್ರೆ ಇದರ ಹಿಂದೆ ಆಡಳಿತ ಮಂಡಳಿಯ ಕೈವಾಡವಿದೆ ಅನ್ನೋದು ಸ್ಥಳೀಯರ ಆರೋಪ. ಡಿಸಿಗೆ ಇನ್ಫಾರ್ಮೇಶನ್ ಮಾಡಿದ್ವಿ, ಲೆಟರ್ ಹೋಗಿ ಕೊಟ್ಟಿದ್ವಿ. ಅವಾಗ ಅವರು ಏನ್ ಮಾಡಿಲ್ಲ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಹೋಗಿ ಕಂಡಿದ್ವಿ, ಅವ್ರಿಗೆ ಹೋಗಿ ಹೇಳಿದ್ವಿ, ಸರಿ ಹಿಂಗೆ ದುಡ್ಡು ತಗೊಂತಾರೆ, ದೇವ್ರು ನೋಡ್ಕೊಳ್ಳಪ್ಪ, ನಮ್ಗೆ ಏನ್ ಮಾಡ್ಬೇಕಂತ. ಮತ್ ಕಾನೂನು ಇದಕ್ಕಿರ್ಬೇಕು, ಎಲ್ಲ ದೇವ್ರು ನೋಡ್ಬೇಕಂದ್ರೆ ಈ ಕರ್ತವ್ಯ ಮಾಡೋ ಅವ್ನಿಗೆ ಹೇಳ್ಬೇಕು, ಬಿಡಪ್ಪ ದೇವ್ರು ನೋಡ್ತಾನ, ಪ್ರೊಟೆಕ್ಷನ್ ಬೇಡ, ಏನ್ ಬೇಡ. ಅವ್ರಿಗೆ ಯಾರು ಹೇಳಿದ್ರೆ ಇದು ಮಾಡಿದ್ರ ಎಲ್ಲ ಆಯ್ತಲ್ಲ, ಒಂದ್ ನಮೂನಿ ಏನು ಕೆಲಸ ಮಾಡಂಗಿಲ್ಲ, ಹಂಗ ಆಗ್ಬಿಟ್ಟಾರ. ಈ ದರ್ಗಾ ವಕ್ಫ್ ಮಂಡಳಿಗೆ ಸೇರಿದ್ದು. ಆದ್ರೆ ಇಲ್ಲಿನ ಮೌಲ್ವಿಗಳು ನಾವೇ ಮೇಂಟೈನ್ ಮಾಡ್ತಿರೋದು ಅಂತಿದ್ದಾರೆ. ಅಲ್ಲದೆ ದರ್ಗಾದ ಅಕ್ಕಪಕ್ಕದಲ್ಲೇ ಇರೋ ಅಂಗಡಿ ವ್ಯಾಪಾರಿಗಳೇ ಈ ದುಷ್ಕೃತ್ಯ ನಡೆಸುತ್ತಿದ್ದಾರೆ ಎನ್ನಲಾಗ್ತಿದೆ. ಇನ್ನು ವಕ್ಫ್ ಬೋರ್ಡ್ ನೇಮಿಸಿದ್ದ ಆಡಳಿತಾಧಿಕಾರಿಯ ಅವಧಿ ಈಗಾಗಲೇ ಮುಗಿದಿದ್ದು ಸದ್ಯ ಯಾರೂ ಆಡಳಿತಾಧಿಕಾರಿ ಇಲ್ಲದಂತಾಗಿದೆ. ಹೆಸರು ಇನ್ನ ತುಂಬಿರಲಿಲ್ಲ, ಅದು ಅವಾಗೇನೋ ಆಗಿಲ್ಲ, ಈ ತರ ಯಾವ್ದು ವಿಷಯ ಏನೋ ಆಗಿಲ್ಲ ಈ ತರ. ಬಟ್ ಈಗೇನೋ ಕೇಳಿ ಬರ್ತಾ ಇದೆ ಆ ತರ ಅಂತೇಳಿ. ಬಟ್ ಇದೀಗ ನಾನೇ ಏನೇ ಮಾಡಬೇಕು ಅಂದ್ರೂ ಈಗ ನೆಕ್ಸ್ಟ್ ನನಗೆ ಅಧಿಕಾರ ಬರಬೇಕು. ಅದರಿಂದ ವಕ್ಫ್ ಬೋರ್ಡ್ ಇಂದ ನನಗೆ ಆರ್ಡರ್ಸ್ ಕಳಿಸಬೇಕು ಅವರಿಗೆ ಎಕ್ಸ್ಟೆನ್ಷನ್ಗೆ. ಅದು ಬಂದ್ಮೇಲೆ ಕಾನೂನು ಪ್ರಕಾರ ಏನ್ ಕ್ರಮ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಂಡು. ಕಳೆದೆರಡು ವರ್ಷಗಳಿಂದ ಈ ಹುಂಡಿಯಲ್ಲಿರೋ ಹಣವನ್ನ ತೆಗೆದಿಲ್ಲ. ಇದರಿಂದ ಹುಂಡಿಯಲ್ಲಿರೋ ಹಣವೆಲ್ಲ ಕಳ್ಳರ ಪಾಲಾಗ್ತಿದೆ. ಒಟ್ನಲ್ಲಿ ದರ್ಗಾಕ್ಕೆ ಬಂದವರು ಹುಂಡಿಯಲ್ಲಿ ಕಾಣಿಕೆ ಹಾಕಿದ್ರೆ ಆ ಹಣವೆಲ್ಲ ಕಳ್ಳರ ಪಾಲಾಗ್ತಿರೋದು ವಿಪರ್ಯಾಸವೇ ಸರಿ. ಸನತ್ ಕುಮಾರ್, TV9 ದಾವಣಗೆರೆ.